ಮಗು ಮಂಜು, ನನ್ನ ಬಗ್ಗೆ ಭಕ್ತರೆಲ್ಲರಿಗೂ ತಿಳಿಸು. ನಾನು ನಿಮ್ಮೆಲ್ಲರ ಉದ್ಧಾರಕ್ಕೋಸ್ಕರ ಇಲ್ಲಿ ಅವತಾರ ಎತ್ತಿದ್ದೀನಿ. ಬಡವರಾಗಿ ಹುಟ್ಟೋ ತಪ್ಪಲ್ಲ, ಆದ್ರೆ ಬಡವರಾಗಿ ಹುಟ್ಟಿ ಬಡವರಾಗೇ ಬದುಕ್ತೀನಿ ಅಂತ ಪ್ರಯತ್ನ ಪಡೋದು ತುಂಬಾ ದೊಡ್ಡ ತಪ್ಪು. ನೋಡಿ, ಪರಿಶುದ್ಧ ಮನಸ್ಸಿನಿಂದ ಸುಳ್ಳು ಹೇಳದೆ ನಿಮ್ಮ ಕಷ್ಟಗಳನ್ನೆಲ್ಲ ನಮ್ಮ ತಾಯಿಯವರ ಹತ್ರ ಹೇಳ್ಕೊಳ್ಳಿ, ಅವ್ರು ನಿಮ್ಗೆ ಅನುಕೂಲ ಮಾಡ್ಕೊಡ್ತಾರೆ. ಏನಾಗ್ಬೇಕಾಗಿತ್ತು ಹೇಳಿ? ಏನ್ ಹೇಳಿ ತಾಯಿ, ಇರೋದಕ್ಕೆ ಸ್ವಂತ ಮನೆ ಇಲ್ಲ, ಜೇಬಲ್ಲಿ ದುಡ್ಡಿಲ್ಲ, ನಾ ಏನ್ ಮಾಡ್ಲಿ? ಯಾಕಮ್ಮ ನಗ್ತಾ ಇದ್ದೀರಾ? ಈ ಮನುಷ್ಯ ಸುಳ್ಳು ಹೇಳ್ತಾ ಇದ್ದಾರೆ. ಇವ್ರ ಹತ್ರ 4 ಸ್ವಂತ ಮನೆ ಇದೆ, ಬೇಕಾದಷ್ಟು ಹಣವಿದೆ. ಹೌದನ್ರೇ? ಸುಳ್ಳು ಹೇಳ್ತಿದ್ರನ್ರೇ? ನಾನೇಕೆ ಸುಳ್ಳು ಹೇಳಿ ತಾಯಿ? ಸಾಕು, ದೇವ್ರ ಮುಂದೆನೆ ನಿಂತು ಸುಳ್ಳು ಹೇಳ್ತಾ ಇದ್ದೀರಾ? ನಿಮ್ ಹತ್ರ ಇರೋ ದುಡ್ಡು ನಿಮ್ಮದಲ್ಲದಂತಾಗಲಿ, ನಿಮ್ಮಲ್ಲಿರೋ ಮನೆಗಳು ನಿಮ್ಮ ಪಾಲಿಗೆ ಗಿಲ್ಲದಂತಾಗಲಿ, ಇದು ನನ್ನ ಶಾಪ. ಕ್ಷಮಿಸಿ ತಾಯಿ, ಇನ್ನೇ ಹೆಚ್ಚಿಗೆ ಸಿಗುತ್ತದೆ ನಮ್ಮ ಆಸೆ ಮೇಲೆ ಬಂದ ತಾಯಿ. ಆಸೆ ಅಂತೆ, ಹೋಗು. ಹೇಳುವಂತವಳಾಗು. ಅಮ್ಮ ತಾಯಿ, ನನ್ನ ಗಂಡ ಫ್ಯಾಕ್ಟ್ರಿಲಿ ಕೆಲಸ ಮಾಡ್ತಾನೆ, ತಿಂಗಳಿಗೆ 6,000 ರೂಪಾಯಿ ಸಂಬಳ ಬರುತ್ತೆ. ಅದರಲ್ಲಿ ನಮ್ಮ ಮನೆ ಬಾಡಿಗೆನೆ 5,000 ರೂಪಾಯಿ. ನನ್ಗೊಬ್ಬ ಮಗಳಿದ್ದಾಳೆ ತಾಯಿ. ಮಗಳಿದ್ದಾಳೆ? ಎಂತ ಮಾಡ್ತಾಳೆ? ಇನ್ನು ಅಂಬೆಗಾಲಿಡ್ತಾವಳೆ. ತಗೋ ನಾಣ್ಯನ, ಇದ್ರ ಬದಲು ದುಡ್ಡು ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತಮ್ಮ. ಭಕ್ತೆ, ನಾನು ಬರೀ ಭಾರತಕ್ಕೆ ಮಾತ್ರ ಲಕ್ಷ್ಮಿ ಅಲ್ಲ, ವರ್ಲ್ಡ್ಗೆ ಲಕ್ಷ್ಮಿ, ಜಗತ್ ಲಕ್ಷ್ಮಿ. ಕರೆಕ್ಟ್. ಈಗ ನೋಟ್ ಕೊಟ್ರೆ ಭಾರತದಲ್ಲಿ ಮಾತ್ರ ಚಲಾವಣೆ ಆಗುತ್ತೆ, ಚಿನ್ನದ ನಾಣ್ಯ ಕೊಟ್ರೆ ಪ್ರಪಂಚದಲ್ಲಿ ಎಲ್ಲಿ ಬೇಕಾದ್ರೂ ಹೋಗಿ ಮಾರ್ಕೊಂಡ್ ತಿನ್ಬೋದು. ನೀವು ಹೋಗಿ ಯಾರು ಚೆನ್ನಾಗಿರೋ ಬನ್ನಿ. ನೆಕ್ಸ್ಟ್ ಚೆನ್ನಾಗಿರೋನಿ ಬಂದ. ಏನಾಗ್ಬೇಕಾಗಿತ್ತು? ತಾಯಿ 3 ಕಾಯಿನ್ ಬೇಕಾ ತಾಯಿ? 3 6 ಕಾಯಿನ್ಸೇ ಕೊಡ್ತೀನಿ. ಮೊದ್ಲು ನಿನ್ನ ಸಂಬಳದ ವಿವರವನ್ನು ಹೇಳು. ತಾಯಿ 30,000 ಅಲ್ಲ 3,000. ದೇವರ ಮುಂದೆ ನಿಂತು 30,000 ಇರೋ ಸಂಬಳನ 3,000 ಅಂತ ಸುಳ್ಳು ಹೇಳಿದೀಯಾ. ಹಾಗಾಗಿ ನಿನಗೆ ಪ್ರತಿ ತಿಂಗಳು ಬರೀ 3,000ನೇ ಸಂಬಳ ಬರೋ ಹಾಗಾಗಿ. ಅಲ್ಲ ತಾಯಿ, 60,000 ಆಗತ್ತಂತ ಇಷ್ಟಪಟ್ಟು ತಗೊಳ್ತೇವೆ. ಆಸೆ ಬುರುಕ್ರಿಗೆ ನಾನು ಶಾಪ ಕೊಟ್ಟೇ ಕೊಡ್ತೀನಿ. ತಗೋ ನನ್ನ ಶಾಪ. ಮೂರ್ಖ. ಅಮ್ಮ, ಯಾರ್ಯಾರಿಗೋ ಹೊರ ಕೊಡ್ತೀರಾ, ನನ್ಗೂ ಕೊಡ್ಬಾರ್ದೆ? ಮೊದ್ಲು ಕೆಳಗಡೆ ಕುತ್ಕೋ ಮಗು. ತಗೋ. ಈ ಕಾಯಿನೆಲ್ಲ ಬೇಡ ನಂಗೆ. ವೇದ ಇದ್ದಾಳಲ್ಲ, ಇದ್ದಾಳೆ. ಅವಳನ್ನ ಮದುವೆ ಆಗಕ್ ನಂಗೆ ಇಷ್ಟ ಇಲ್ಲ. ಆ ಜಾಗಕ್ಕೆ ಬೇರೆ ಯಾವ್ದಾದ್ರು ಸುಂದರಿನ ಕೂರಿಸ್ತೀರಾ? ಯಾರಾಗಬಹುದು? ಯಾರಾದ್ರ ಬೋದಪ್ಪ? ತಿಮ್ಮಕ್ಕನವ್ರು ಗೊತ್ತಾ? ಅವ್ರ ಮಗಳ? ಇಬ್ರು ಅಲ್ಲ, ಅವರೇ. ನಿಮ್ ದುಡ್ಡು ಬಗ್ಗೆ ಯೋಚನೆ ಮಾಡ್ಬೇಡಿ, ನಾನು ಇದೀನಲ್ಲ. ಏನು ನನ್ಗೆ ಅಧಿಕಾರ ಇಲ್ಲ ಅಂತ ಚಿಂತೆ ಮಾಡ್ತಾ ಇದ್ದೀರಾ? ಸ್ವಾಮಿ, ಈ ಸಲ ಎಲೆಕ್ಷನ್ ಅಲ್ಲಿ ಕಂಟೆಸ್ಟ್ ಮಾಡಿದ್ದೀನಿ, ನಾನೇ ಗೆಲ್ಲೋದು. ಯೋಚನೆ ಮಾಡ್ಬೇಡಿ. ಓಕೆ. ಸರ್, ಪಾರ್ವತಿಯವ್ರ ಮೈ ಮೇಲೆ ಲಕ್ಷ್ಮಿ ಆವಾಹನೆ ಆಗಿದೆ ಸರ್. ಯಾವ ಪಾರ್ವತಿನ? ಅದೇ ಪರಮೇಶ್ವರ ಮನೆಯವರು. ಓ, ಆಯಮ್ಮನ ಅಲ್ವೋ ದಡ್ಡ. ಈ ಕಾಲದಲ್ಲಿ ಲಕ್ಷ್ಮಿ ಮೈ ಮೇಲೆ ಬಂದಿದ್ದಾಳೆ ಅಂದ್ರೆ ಯಾರು ನಂಬ್ತಾರೆ? ಆ ಯಮ್ಮಂದ್ ಓಟ್ ಇರ್ಬೇಕಲ್ವಾ? ಒಂದು ಓಟ್ ಇದೆ ಸರ್. ಅಯ್ಯ, ಓಟ್ ಇದ್ಮೇಲೆ ಆಕೆ ಮನುಷ್ಯಲೇ, ದೇವ್ರಿಂಗೂ ಆಗ್ತಾಳೆ ಸರ್. ಅದಾಗಲ್ಲ ಸರ್, ಆ ಯಮ್ಮ ಯಾರ್ಯಾರಿಗೂ ಚಿನ್ನದ ದಾಂಡೆಗಳು ಕೊಡ್ತಾ ಇದ್ಲು, ಬಡವರಿಗೆ ಆಶೀರ್ವಾದ ಮಾಡ್ತಾ ಇದ್ರು. ಹೌದೇನೋ? ಹೌದು ಸರ್. ಸುಳ್ಳು ಹೇಳಿದ್ರೆ ಮಟ್ಟ ಹಾಕ್ತಾರೆ, ಶಾಪ ಕೊಡ್ತಾರೆ. ಸತ್ಯ ಮಾತ್ರ ಹೇಳ್ಬೇಕು. ಒಂದೊಂದು ಚಿನ್ನದ ನಾಣ್ಯದ ಬೆಲೆನೂ ಲಕ್ಷಾಂತರ ರೂಪಾಯಿ ಆಗುತ್ತೆ. ಒಬ್ಬೊಬ್ಬರಿಗೆ 2-3 ಕೊಡ್ತಾ ಇದ್ರು ಸಾರ್. ನನ್ ಕಣ್ಣಾರ ನೋಡ್ದೆ, ನೀವು ನೋಡ್ಬೇಕಾಗಿತ್ತು. ಇದೇಗೋ ಸಾಧ್ಯ? ಪಾರ್ವತಿಯವರು ಲಕ್ಷ್ಮಿನ ಒಲಿಸ್ಕೊಂಡಿದ್ದಾರೆ. ಲಕ್ಷ್ಮಿ ಅವ್ರ ಮೈ ಮೇಲೆ ಬಂದಿದ್ದಾರೆ ಸಾರ್. ಲಕ್ಷ್ಮಿ ಆಹ್ವಾನ ಆಗಿದೆ. ನಾನು ಎಷ್ಟು ಕಷ್ಟ ಪಡ್ತಾ ಇದ್ದೀವಿ. ನಾವು ಏನೇ ಗೋಲ್ಮಾಲ್ ಮಾಡಿದ್ರು ನನ್ನ ಹತ್ರ ಹಣ ಸೇರ್ತಾನೆ ಇಲ್ಲ, ತಿಜೋರಿ ಭರ್ತಿ ಆಗ್ತಾನೆ ಇಲ್ಲ. ಇನ್ಕಮ್ ಟ್ಯಾಕ್ಸ್ ಕಾಟ ಬೇರೆ. ಸುಲಭವಾಗಿ ಹಣ ಸಿಗೋ ತರ ವ್ಯವಸ್ಥೆ ಆಗ್ಬಿಟ್ರೆ ನಾನು ಯಾರಿಗೂ ಮೋಸ ಮಾಡೋ ಅಷ್ಟೇ ಇರಲ್ವಲ್ಲೋ. ನಂದೊಂದು ಅರ್ಕೆ ಇದೆ. ಆ ಯಮ್ಮನ್ನ ನಮ್ಮ ಮನೆಗೆ ಕರ್ಕೊಂಬಂದು ಪೂಜೆ ಮಾಡೋಣ. ಆಗ ಆ ಯಮ್ಮನ ಕೈಯಿಂದ ಚಿನ್ನದ ನಾಣ್ಯಗಳು ಜನ ಅಂತ ಬೀಳುತ್ತೆ. ನಾವು ಚೀಲ ತಗೊಂಡು ತುಂಬ್ಕೊಂಡ್ಬಿಡೋಣ ಸಾರ್. ಪರವಾಗಿಲ್ಲ ಕಣೋ, ನಿನಗೂ ಬುದ್ಧಿ ಇದೆ, ನನಗೂ ಒಳ್ಳೆ ಕಾಲ ಬಂತು ಅಂತ ಕಾಣುತ್ತೆ. ಕೆಲಸ ಮಾಡ ಕಣೋ, ಆ ಯಮ್ಮನ ಮನೆಗೆ ಹೋಗಿ ಹೇಗಾದ್ರೂ ಮಾಡಿ ಒಪ್ಸಿ ಮರ್ಯಾದೆಗೆ ನಮ್ಮ ಮನೆಗೆ ಕರ್ಕೊಂಡು ಬಂದ್ಬಿಡೋಣ. ಬೇಡ ತಾಯಿ, ನನಗೇನು ಬೇಡ. ನೀವು? ತಾಯಿ, ನೀನು ದರ್ಶನಕ್ಕೋಸ್ಕರ ಬಂದೆ, ನನಗೇನು ಬೇಡ ತಾಯಿ, ನಿನ್ನ ಆಶೀರ್ವಾದ ಇದ್ರೆ ಸಾಕು. ಭಕ್ತ, ನನಗೆ ಭಕ್ತರ ಸಮೂಹ ಜಾಸ್ತಿ ಆಗಿದೆ. ಎಲ್ಲರ ಮುಖಾನ ನೋಡಿ ನಿಮ್ ಮುಖನ ಮರ್ತ್ಬಿಟ್ಟಿದೀನಿ. ಆದ್ರೂ ನಿಮ್ಮನ್ನ ಎಲ್ಲೋ ನೋಡಿದ ಜ್ಞಾಪಕ. ಸಂಗಪ್ಪನವರು 2 ಸರಿ ಎಲೆಕ್ಷನ್ ಅಲ್ಲಿ ಗೆದ್ದು ಮಂತ್ರಿ ಆಗಿದ್ದವರು, ಆಮೇಲೆ ಸೋತೋಗ್ಬಿಟ್ರು. ಈಗ ಮನೇಲೇ ಇದ್ದಾರೆ. ಅದನ್ನ ಕೇಳಿದ್ರ? ಈ ಸಾರಿ ಎಲೆಕ್ಷನ್ ಅಲ್ಲಿ ಕಾಂಟೆಸ್ಟ್ ಮಾಡ್ತಾ ಇದ್ದಾರೆ. ಎಲೆಕ್ಷನ್ ಅಲ್ಲಿ ಸೋತ್ರು ಸಹ ಜನಗಳ ಸೇವೆ ಮಾಡೋದನ್ನ ಮಾತ್ರ ಮರ್ತಿಲ್ಲ. ಸಂಗಪ್ಪನವರು ಶ್ರೇಷ್ಠ ರಾಜಕಾರಣಿ.
ನನ್ನಿಂದ ಏನಾಗ್ಬೇಕಾಗಿತ್ತು? ತಾಯಿ, ಸಂಗಪ್ಪನವ್ರಿಗೆ ಯಾಕೋ ಟೈಮೇ ಸರಿ ಇಲ್ಲ. ಇದ್ದ ಹಣ ಎಲ್ಲ ಹೊಟ್ಟೋಯ್ತು. ಇನ್ಕಮ್ ಟ್ಯಾಕ್ಸ್ ರೈಡ್ ಆದ್ಮೇಲಂತೂ ಹಣಕ್ಕೆ ಬಹಳ ತೊಂದರೆ ಆಗೋಗ್ಬಿಟ್ಟಿದೆ. ಅಷ್ಟೇ ಅಲ್ಲ, ಅವ್ರ ಹೆಂಡತಿ ಮೈ ಮೇಲೆ ಚಿನ್ನದ ಒಡವೆ ಎಲ್ಲ ಸರ್ಕಾರದ ಪಾಲಾಗೋಗಿದೆ. ಅವ್ರು ಅದನ್ನ ಕೇಳಿದ್ರ? ತಾಯಿ, ನೀನ್ ನಮ್ಮ ಮನೆಗೆ ಬರ್ಬೇಕು, ನಾನು ನಿನ್ ಪಾದ ಪೂಜೆ ಮಾಡ್ಬೇಕು, ನಿನ್ನ ಆಶೀರ್ವಾದ ಬೇಕು. ಕರುಣಿಸು ತಾಯಿ, ಕರುಣಿಸು.